Good evening, children. Welcome to Suchitra Excellent Classes. Today we have learned Bilingual School 3rd Standard Maths Mela Mathematics Part 1 Unit 1. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ದ್ವಿಭಾಷಾ ಮಾಧ್ಯಮದಲ್ಲಿ ಬರುವಂತಹ 3ನೆಯ ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವಂತಹ ಭಾಗ 1ರಲ್ಲಿನ ಮೊದಲನೆಯ ಪಾಠ ಹೆಸರಲ್ಲಿ ಏನಿದೆ ಅಂದರೆ ವಾಟ್ಸ್ ಇನ್ ನೇಮ್. ಈ ಒಂದು ಪಾಠದ ಮೊದಲನೆಯ ಪುಟದಿಂದ ಪೇಜ್ ನಂಬರ್ 1ರಿಂದ ಪೇಜ್ ನಂಬರ್ 6ರವರೆಗೆ ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೇವೆ. ಎಲ್ಲರೂ ಕೂಡ ಆ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಳ್ಳಿ, ಸರಿಯಾಗಿ ಬರೆದುಕೊಳ್ಳಿ. ನೋಡಿ, ಇವತ್ತಿನ ದಿನ ನಾವು ಪುಟ ಸಂಖ್ಯೆ 7ರಿಂದ ಮುಂದಿನ ವಿವರಣೆಯನ್ನು ಅರ್ಥೈಸಿಕೊಳ್ಳೋಣ. ಮೊದಲನೆಯದಾಗಿ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ವಿವರಣೆಯನ್ನು ಅರ್ಥೈಸಿಕೊಂಡು ಸರಿಯಾಗಿ ಬರೆದುಕೊಳ್ಳಿ. ವಿವರಣೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವುದೇ ರೀತಿಯ ಪ್ರಶ್ನೆ ಬಂದರೂ ಕೂಡ ನೀವು ಸರಿಯಾಗಿ ಬರೀಬಹುದು. ಮೊದಲನೆಯದಾಗಿ ತೇಜಿ ಆ್ಯಂಡ್ ಜೋಜೋ ಆರ್ ಮೇಕಿಂಗ್ ನಂಬರ್ಸ್ ಯೂಸಿಂಗ್ ದೀಸ್ ಕಾರ್ಡ್ಸ್. ತೇಜಿ ಮತ್ತು ಜೋಜೋ ಇವರಿಬ್ಬರು ಇದ್ದಾರಲ್ಲ, ಇವರಿಬ್ಬರು ಏನು ಮಾಡ್ತಾರಪ್ಪ ಅಂದ್ರೆ ಈ ಕಾರ್ಡ್ಗಳನ್ನು ಬಳಸಿ ಇಂಗ್ಲೀಷ್ನಲ್ಲಿ ಸಂಖ್ಯೆಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 19 20 30 40 50 60 70 80 90. ಹೌದಾ? ಈ ಒಂದು ಸಂಖ್ಯೆಗಳ ಕಾರ್ಡ್ ಇದೆಯಲ್ಲ, ಇವುಗಳನ್ನು ಬಳಸಿಕೊಂಡು ಅವರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಇಂಗ್ಲೀಷ್ನಲ್ಲಿ ಸಂಖ್ಯೆಗಳನ್ನು ಮಾಡ್ತಾ ಇದ್ದಾರೆ. ನೋಡೋಣ. ತೇಜಿ ಮೇಕ್ಸ್ ಹರ್ ರೋಲ್ ನಂಬರ್ 43 ಲೈಕ್ ದಿಸ್. ಇಟ್ಸ್ ನಂಬರ್ ನೇಮ್ ಹ್ಯಾಸ್ 10 letters. ನೋಡಿ, ತೇಜಿ ಏನು ಮಾಡ್ತಾ ಇದ್ದಾಳೆ ಅಂದರೆ ಅವಳ ರೋಲ್ ನಂಬರ್ 43 ಇದೆ. 43 40 ಮೀನ್ಸ್ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ 40, ಇದನ್ನು ತೆಗೆದುಕೊಂಡಿದ್ದಾಳೆ. 40 ಒಂದು 3 ಒಂದು ಇವೆರಡು ನೋಡಿ ಇಲ್ಲಿ ಬರೆದಿದ್ದಾಳೆ 40 ಆ್ಯಂಡ್ 3. ಇದರಲ್ಲಿರ್ತಕ್ಕಂಥ ಅಕ್ಷರಗಳ ಸಂಖ್ಯೆ ಎಷ್ಟು? 1 2 3 4 5 6 7 8 9 10. ನೋಡಿ, ಈ 40ಯಲ್ಲಿ 5, ಇಲ್ಲಿ 5, 10 ಲೆಟರ್ಸ್ ಇದರಲ್ಲಿ ಇದೆ ಅಂತ ಅರ್ಥ. ಅದೇ ಥರ ಜೋಜೋ ಮೇಕ್ಸ್ ಹೀಸ್ ರೋಲ್ ನಂಬರ್ 17 ಲೈಕ್ ದಿಸ್. ಇಟ್ಸ್ ನಂಬರ್ ನೇಮ್ ಹ್ಯಾಸ್ ಡ್ಯಾಶ್ ಲೆಟರ್ಸ್ 17. ಇಲ್ಲಿ ಎಷ್ಟು ಅಕ್ಷರಗಳಿವೆ ಅನ್ನೋದನ್ನು ನಾವು ಕೌಂಟ್ ಮಾಡಿ ಬರೀಬೇಕು. 1 2 3 4 5 6 7 8 9 ಎಷ್ಟಿದೆ? 9 ಅಕ್ಷರಗಳಿವೆ. ಹೌದಾ? ಇನ್ನು ಅದನ್ನು ಇಲ್ಲಿ ಕನ್ನಡದಲ್ಲಿ ಕೊಡಲಾಗಿದೆ. ಇಲ್ಲಿ 9 ಅಕ್ಷರಗಳು ಅಂತ ಬರೀಬೇಕು. ನೆಕ್ಸ್ಟ್, ರೈಟ್ ಯುವರ್ ರೋಲ್ ನಂಬರ್ ಯೂಸಿಂಗ್ ನಂಬರ್ ಕಾರ್ಡ್ಸ್ ಆ್ಯಸ್ ಶೋನ್ ಅಬೌವ್. ನಂಬರ್ ಕಾರ್ಡ್ಸ್ ಆರ್ ಗಿವನ್ ಅಟ್ ದ ಎಂಡ್ ಆಫ್ ದ ಬುಕ್. ನಿಮ್ಮ ಒಂದು ಪಠ್ಯಪುಸ್ತಕದ ಕೊನೆಯಲ್ಲಿ ನೋಡಿ, ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ನಂಬರ್ ಕಾರ್ಡ್ ಅಂತ ಇದೆ. ಇವುಗಳನ್ನು ಬಳಸಿಕೊಂಡು ನೀವೇನು ಮಾಡ್ಬೋದಪ್ಪ ಅಂದ್ರೆ ಒಂದು ನಿಮ್ಮ ರೋಲ್ ನಂಬರನ್ನು ಬರೀಬಹುದು ಅಂತ ಹೇಳ್ತಾರೆ. ನೋಡಿ, ನನ್ನ ರೋಲ್ ನಂಬರ್, ಮೈ ರೋಲ್ ನಂಬರ್ ಈಸ್ 15. ಹೌದಾ? ಇಟ್ಸ್ ನಂಬರ್ ನೇಮ್ ಹ್ಯಾಸ್ ಎಷ್ಟು ಅಕ್ಷರಗಳನ್ನು ಹೊಂದಿದೆ? 15. ನೋಡಿ, 15 ಎಲ್ಲಿದೆ? ಇಲ್ಲಿದೆ. ಹೌದಾ? ಕೌಂಟ್ ಮಾಡೋಣ. 1 2 3 4 5 6 7 15. FIFTEEN 1 2 3 4 5 6 7 ಅಕ್ಷರಗಳನ್ನು ಅದು ಹೊಂದಿದೆ. ಅರ್ಥ ಆಯ್ತಾ? ಇದೇ ಥರನಾಗಿ ನೀವು ಕೂಡ ನಿಮ್ಮ ರೋಲ್ ನಂಬರನ್ನು ಬರೆದು ಅದನ್ನು ಅಕ್ಷರಗಳನ್ನು ಕೌಂಟ್ ಮಾಡಿ ಇಲ್ಲಿ ಬರೀಬೇಕು. ಇನ್ನು ನೆಕ್ಸ್ಟ್, ಅದನ್ನೇ ಕನ್ನಡದಲ್ಲಿ ಬರೆಯಲಾಗಿದೆ. 15 ಇಲ್ಲಿ 7. B1 write some numbers and their number names in your notebook. How many letters does each have? ನೋಡಿ, ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಟೀಚರ್ ಏನು ಮಾಡ್ಬೋದು ಅಂದರೆ ಇಲ್ಲಿ ಒಂದು ನಿಮಗೆ ಹೋಮ್ವರ್ಕನ್ನು ಕೊಡಬಹುದು. ಏನಪ್ಪ ಹೋಮ್ವರ್ಕ್ ಅಂದರೆ ಒಂದಿಷ್ಟು ನಂಬರ್ಗಳನ್ನು ಕೊಡೋದು. 49 72 31 19 ಹೀಗೆ ಕೆಲವೊಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟು ಅವುಗಳ ನಂಬರ್ ನೇಮನ್ನು ಬರೀಬೇಕು. ಅಂದರೆ ಅವುಗಳನ್ನ ಅಕ್ಷರದಲ್ಲಿ ಬರೀಬೇಕು. 49. ಇನ್ನು ಇವುಗಳನ್ನ ಏನು ಮಾಡಬೇಕು? ಕೌಂಟ್ ಮಾಡಿ ಇಲ್ಲಿ ಬರ್ತಕ್ಕಂಥ ಲೆಟರ್ಗಳನ್ನು ಇಲ್ಲಿ ಬರೀರಿ ಸಂಖ್ಯೆಯನ್ನು.
1 2 3 4 5 6 7 8 9 9 ಹೀಗೆ ನಿಮಗೆ ಒಂದು ಆ್ಯಕ್ಟಿವಿಟಿಯನ್ನು ಅವರು ಕೊಡಬಹುದು. ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ಲೆಟ್ ಅಸ್ ಥಿಂಕ್, ನಾವು ಆಲೋಚಿಸೋಣ. ತೇಜಿ ಆ್ಯಂಡ್ ಜೋಜೋ ಮೇಡ್ ದ ನಂಬರ್ 56. ಇಟ್ ಹ್ಯಾಸ್ 8 letters. Write other numbers between 1 and 99 that have 8 letters. ಅಂದರೆ ತೇಜಿ ಮತ್ತು ಜೋಜೋ ಏನು ಮಾಡ್ತಾರಂದ್ರೆ 56 ಅನ್ನುವಂಥ ಒಂದು ನಂಬರ್ ಇದೆ, ಹೌದಾ? ಇದು 8 ಲೆಟರ್ಗಳನ್ನು ಹೊಂದಿದೆ ನೋಡಿ. 1 2 3 4 5 6 7 8 8 ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ 56. ಆ ರೀತಿಯಾಗಿ ಅವರು ಗುರುತಿಸಿ ಬರೆದಿದ್ದಾರೆ. ನಾವೇನು ಮಾಡಬೇಕಪ್ಪ ಅಂದರೆ ಈಗ 1 ರಿಂದ 99 ಇರ್ತಕ್ಕಂತಹ 8 ಅಕ್ಷರಗಳನ್ನು ಹೊಂದಿರುವಂಥ ಸಂಖ್ಯೆಗಳು ಯಾವ್ಯಾವು ಅನ್ನೋದನ್ನು ನೋಡಬೇಕೀಗ. ನೋಡೋಣ. ನೋಡಿ, 1 to 99 ಅದರಲ್ಲಿ 8 ಲೆಟರ್, ಅವು 8 ಅಕ್ಷರಗಳಿರ್ತಕ್ಕಂಥ ಒಂದು ಸಂಖ್ಯೆ ಯಾವ್ಯಾವಿವೆ ನೋಡಿ. ಇಲ್ಲಿ 8 ಅಕ್ಷರಗಳಂದರೆ ಇವು ಯಾವೂ ಬರೋದಿಲ್ಲ, ಹೌದಾ? 1 to 9 10 ತನಕ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಯಾವಿವೆ ಅಂದರೆ 11 to 19 ನೋಡಿ. 11 to 19 ಇದು 1 2 3 4 5 6 ಲೆಟ್ರ್, ಇದು ಬರೋದಿಲ್ಲ, ಇದು ಕೂಡ ಬರೋದಿಲ್ಲ. ಇದು 1 2 3 4 5 6 7 8 8 ಲೆಟ್ರು 13, ಇದು ಬರ್ತದ. 13 ಅನ್ನೋದು ಬರ್ತದ, ಹೌದಾ? ನೆಕ್ಸ್ಟ್ 14 1 2 3 4 5 6 7 8 ಇದು ಕೂಡ ಬರ್ತದ. 14 ಅನ್ನೋದು ಕೂಡ ಬರ್ತದ. 2 ಸಂಖ್ಯೆ ಸಿಕ್ಕು, ಹೌದಾ? ಇನ್ನು 15 1 2 3 4 5 6 7 ಬರೋದಿಲ್ಲ. 7 ಇದು ಕೂಡ ಬರೋದಿಲ್ಲ. 7 1 2 3 4 5 6 7 8 9 ಇದೆ. 9 17 ಇದು ಕೂಡ ಬರೋದಿಲ್ಲ. ನೆಕ್ಸ್ಟ್ 18 1 2 3 4 5 6 7 8 ಇದು ಬರ್ತದೆ. 18 ಇದು 8 ಅಕ್ಷರಗಳನ್ನು ಹೊಂದಿದೆ, ಹೌದಾ? 18 19 1 2 3 4 5 6 7 8 8 19 ಇದು ಕೂಡ ಬರ್ತದ ನೋಡಿ. 19 ಅರ್ಥ ಆಯ್ತಾ? ಒಟ್ಟು 1 2 3 4 4 ಸಿಕ್ಕು. ಅದೇ ಥರ ಮತ್ತು ಯಾವುದಿದೆ, ಇಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಳಸಿಕೊಂಡು ಕೂಡ ನಾವು ಮಾಡ್ಬೋದು ನೋಡಿ. ಇಲ್ಲಿ 1 2 3 4 5 6 6 ಅಂದರೆ ಇದು 6 ಅಕ್ಷರ ಇದೆ. ಇಲ್ಲಿ 2 ಅಕ್ಷರದ ಯಾವುದೇ ಸಂಖ್ಯೆ ಇಲ್ಲ, ಅಂದರೆ ಇದು ಬರೋದಿಲ್ಲ. 20 ಇದು ಬರೋದಿಲ್ಲ. 30 40 ಇದು ಬರೋದಿಲ್ಲ. 50 ಇದು ಬರೋದಿಲ್ಲ. ಇದು 3 4 5 5 3 8 ಬರ್ಬೋದು. ಇದು 50 ನೋಡಿ. 40ನೂ ಬರ್ತದೆ. 1 2 3 4 5 5 ಮತ್ತು 6 7 8 ಅಂದರೆ 41 ಬರಬಹುದು, ಹೌದಲ್ವಾ? 41 ಕೂಡ ತಗೋಬೋದು. ಆಮೇಲೆ 1 2 3 4 5 51 ಕೂಡ ಬರ್ಬೋದು. 52 ಬರ್ಬೋದು. ಅಂದರೆ ಇಲ್ಲಿ 5 ಇಲ್ಲಿ 3 8 ಅಕ್ಷರ ಆಯಿತು. ಆಮೇಲೆ 60 3 5 ಪ್ಲಸ್ ಇಲ್ಲಿ 3 ಇದೆ. 66 ಇದು 3 ಅಕ್ಷರ ಇದೆ, ಇದು ಬರ್ಬೋದು. ಈ ರೀತಿಯಾಗಿ ನಾವೇನು ಮಾಡಬೇಕಪ್ಪ ಅಂದ್ರೆ 3 ಅಕ್ಷರಗಳನ್ನು ಅಂದರೆ 8 ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆಯನ್ನು ಇಲ್ಲಿ ಬರೀರಿ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಅವರು 42 ಇದೆ, ಅಂದರೆ 5 ಪ್ಲಸ್ 3 8 ಅಕ್ಷರ 42. ಅದೇ ಥರನಾಗಿ ನಾವು ಈಗ ಗುರುತಿಸಿದ್ದೀವಲ್ವಾ, ಇಲ್ಲಿ ಇವುಗಳನ್ನು ಈಗ ಬರಿತಾ ಹೋಗೋಣ. 13 14 ಇವುಗಳನ್ನ ಈಗ ಬರಿತಾ ಹೋಗ್ತೀನಿ ನೋಡಿ. ಸಂಖ್ಯೆಗಳು 13 ಇಲ್ಲಿ 8 ಅಕ್ಷರಗಳಿವೆ ಅಲ್ವಾ ನೋಡಿ. ಇವೆಲ್ಲವುಗಳು 1 ರಿಂದ 99 ಒಳಗಿನ ಸಂಖ್ಯೆಗಳು. 14 18 19 61. ಇನ್ನು ನೆಕ್ಸ್ಟ್ ರೈಟ್ ದ ನಂಬರ್ಸ್ ಬಿಟ್ವೀನ್ 1 to 99 ದಟ್ ಹ್ಯಾವ್ ದ ಲಾಂಗೆಸ್ಟ್ ನೇಮ್ ನೋಡಿ. 1 ರಿಂದ 99 ನಡುವಿನ ಅತಿ ಉದ್ದವಾದ ಹೆಸರಿರುವಂತಹ ಒಂದು ಸಂಖ್ಯೆಯನ್ನು ಬರೆಯಿರಿ ಅಂತ ಹೇಳ್ತಾರೆ ನೋಡಿ. 1 ರಿಂದ 99 ನಡುವಿನ ಅತಿ ಉದ್ದವಾಗಿರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ನೋಡೋಣ. ಅತಿ ಉದ್ದ ಅಂದರೆ ಇವೆಲ್ಲವೂ ಚಿಕ್ಕದಾಗಿದೆ. ಇದರಲ್ಲಿ ಯಾವ್ಯಾವ ಬರ್ತವೆ ನೋಡೋಣ. ಇವೆಲ್ಲವುಗಳು 3 4 5 ಅಕ್ಷರಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು ಅಲ್ಲ, ಬರೋದಿಲ್ಲ. ಇವೆಲ್ಲವೂ ಬರೋದಿಲ್ಲ. ಇನ್ನು ಇವೆಲ್ಲವುಗಳು 5 6 ನೋಡಿ. ಇಲ್ಲೆಲ್ಲ 6 ಇದೆ, ಇದು 6,
ಇದು 8 8, ಇದು 3 4 5 6 7 7 ಅಕ್ಷರಗಳನ್ನು ಹೊಂದಿದೆ. ಇದು 7. ಇದು 17, ಇದು ಕೂಡ ಬರೋದಿಲ್ಲ. 1 2 3 4 5 6 7 8 9 ಅಕ್ಷರಗಳನ್ನು ಹೊಂದಿದೆ. ನೋಡಿ, ಅತಿ ಉದ್ದವಾಗಿರೋದಂದರೆ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಇದೆ ಅಲ್ವಾ, ಇಲ್ಲಿ 20 30 40 ಇವುಗಳನ್ನು ಬಳಸಿಕೊಂಡು ಇದರ ಜೊತೆಗೆ ಈ ಅಕ್ಷರಗಳನ್ನು ಒಂದು ಸಂಖ್ಯೆಯನ್ನು ಸೇರಿಸ್ಕೊಂಡ್ರೆ ಮಾತ್ರ ಅದು ಬರ್ತದೆ ಅತಿ ಉದ್ದವಾಗಿರೋದು. ಅಂದರೆ ನೋಡಿ, ಈಗ ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಅಂದರೆ 70 80 90. ಹೌದಾ? ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1 ರಿಂದ 99. ಇಷ್ಟು 99ರವರೆಗಿನ ಸಂಖ್ಯೆ. 99ರವರೆಗಿನ ಸಂಖ್ಯೆ ಅಂದರೆ 70. ನೋಡಿ, 1 2 3 4 5 6 7. ಇದು 7 ಇದೆ. ಇಲ್ಲಿ 3 4 5 ಇದೆ. ಇದು ಬರೋದಿಲ್ಲ. ಇವೆಲ್ಲಕ್ಕಿಂತ ದೊಡ್ಡದು ಯಾವುದಪ್ಪ ಅಂದರೆ 7. ಇದು 7 ಅಕ್ಷರಗಳನ್ನು ಹೊಂದಿದೆ. ಇಲ್ಲಿ ನೋಡಿ, ಇದು 6 ಅಕ್ಷರ, ಇದು ಕೂಡ 6 ಅಕ್ಷರ ಇದೆ. ನೀವು ಅನ್ಬೋದು ಇದು 80 ಅಂದರೆ ಇದಕ್ಕಿಂತ ದೊಡ್ಡ ಸಂಖ್ಯೆ. ಆದರೆ ಅಕ್ಷರಗಳನ್ನು ನಾವಿಲ್ಲಿ ನೋಡಬೇಕಾಗ್ತದೆ. ಅತಿ ಹೆಚ್ಚು ಅಕ್ಷರಗಳನ್ನು ಹೊಂದಿರತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂದ್ರೆ 70. ಈ 70 ಜೊತೆಗೆ ನೋಡಿ, ಇದು 70 ಕೂಡ 1 2 3 4 5 6 7 ಅಕ್ಷರಗಳನ್ನು ಇದು ಹೊಂದಿದೆ. ಹೌದಾ? ಇವೆಲ್ಲವುಗಳು ಕಡಿಮೆ ಇದೆ. ನೋಡಿ, ನೀವು ಬೇಕಾದರೆ ಎಣಿಸಿ ನೋಡಬಹುದು. ಇದು 7. ಇದರಲ್ಲಿ ಈ 10ವರೆಗೂ 1 ರಿಂದ 10ವರೆಗೂ ಯಾವ ದೊಡ್ಡ ಅಕ್ಷರ ಇದೆ? ಹೆಚ್ಚು ಅಕ್ಷರಗಳನ್ನು ಹೊಂದಿರತಕ್ಕಂಥ ಸಂಖ್ಯೆ. ನೋಡಿ, ಇವೆಲ್ಲವುಗಳು 3 3, ಆಮೇಲೆ ಇದು 4 4 3, ಆಮೇಲೆ ಇದು ಕೂಡ 3, ಇದು 4, ಆಮೇಲೆ ಇದು ಕೂಡ 5. ಇಷ್ಟೇ ಇದೆ. ಆದರೆ 3 1 2 3 4 5, ಇದು 5 ಅಕ್ಷರ ಇದೆ. 3, ಆಮೇಲೆ 7, ಇದು ಕೂಡ 4 ಅಕ್ಷರ ಇದೆ. 5 ಅಕ್ಷರ ಇದೆ. ಇದು 5 5, ಆಮೇಲೆ 9, ಇದು ಮಾತ್ರ 4 ಅಕ್ಷರ ಇದೆ. ನೋಡಿ, 8, ಇದು ಕೂಡ 5 ಅಕ್ಷರವನ್ನು ಹೊಂದಿದೆ. ನೋಡಿ, 5 ಅಕ್ಷರಗಳನ್ನು ಹೊಂದಿರತಕ್ಕಂಥ ಸಂಖ್ಯೆಗಳು 3 7 8. ಹೌದಾ? ಈಗ ಈ 70 ಜೊತೆಗೆ ನಾವೇನು ಮಾಡ್ಬೋದು? 73 ಅಂದರೆ ಈ 7 ಅಕ್ಷರ ಪ್ಲಸ್ ಇದು 5 ಅಕ್ಷರ ಎಷ್ಟಾಯಿತು? 12 ಅಕ್ಷರಗಳಾಯಿತು. ಹೌದಾ? 70 + 3 12. ಇಲ್ಲಿ 5 ಅಕ್ಷರ ಇದೆ, ಇಲ್ಲಿ 7 ಅಕ್ಷರ, ಎರಡೂ ಸೇರಿದರೆ 13 ಅಕ್ಷರಗಳು ಆದವು. 12 ಅಕ್ಷರಗಳು ಆದವು. ಆಮೇಲೆ 77 ನೋಡಿ, ಇಲ್ಲಿಯೂ ಕೂಡ 5 ಅಕ್ಷರ, ಇದು ಕೂಡ 7 ಅಕ್ಷರ, ಎರಡೂ ಸೇರಿದರೆ ಎಷ್ಟಾಯಿತು? 12 ಅಕ್ಷರ. ನೆಕ್ಸ್ಟ್ 78, ಇದು ತಗೋಬೋದು, 5 ಅಕ್ಷರ, ಇದು ಕೂಡ 1 2 3 4 5 5 ಅಕ್ಷರ. ಅರ್ಥ ಆಯ್ತಾ? ನೋಡಿ, 5 ಅಕ್ಷರಗಳು ಅಂದರೆ ಈ ಎಲ್ಲವೂ 12 ಅಕ್ಷರಗಳು ಆದವು. ಈಗ ಅತಿ ದೊಡ್ಡ ಒಂದು ಸಂಖ್ಯೆ ಯಾವ್ಯಾವಪ್ಪ ಅಂದ್ರೆ 73 77 78. ನೋಡಿ, 73. ಹೌದಾ? 73. ಆಮೇಲೆ 77, ನೆಕ್ಸ್ಟ್ 78, 78. ಇವೆಲ್ಲವುಗಳು ಎಷ್ಟೆಷ್ಟು ಅಕ್ಷರಗಳನ್ನ ಹೊಂದಿವೆ ಹೇಳಿ? ಇದು 7, ಇದು 5 ಪ್ಲಸ್ 2 ಸೇರಿದರೆ 12. ಹೌದಾ? ಇದು ಸೇಮ್ 7 + 5 = 12. 7 + 5 = 12. ಈ ರೀತಿಯಾಗಿ ಇವು ಅತಿ ಹೆಚ್ಚು ಅಂದರೆ 1 ರಿಂದ 99ರವರೆಗಿನ ಸಂಖ್ಯೆಗಳಲ್ಲಿ ಅತಿ ಹೆಚ್ಚು ಉದ್ದವಾಗಿರ್ತಕ್ಕಂಥ ಹೆಸರಿರುವಂಥ ಒಂದು ಸಂಖ್ಯೆ ಯಾವುದಪ್ಪ ಅಂದ್ರೆ ಇದೆ. ನಾವಿಲ್ಲಿ ಲೆಟರ್ಗಳನ್ನು ಎಣಿಸ್ಬೇಕಾಗ್ತದೆ. ಅಕ್ಷರಗಳನ್ನ ಎಣಿಸಿ ಹೆಚ್ಚು ಅಕ್ಷರಗಳನ್ನ ಹೊಂದಿರುವಂಥ ಸಂಖ್ಯೆ ಯಾವುದು ಅದನ್ನು ಇಲ್ಲಿ ಬರೀಬೇಕು. ನೆಕ್ಸ್ಟ್ ಫೈಂಡ್ ಔಟ್. ಈಗ ಮೈ ನಂಬರ್ ಫೈಂಡ್ ಔಟ್. ಮೈ ನಂಬರ್ ನೇಮ್ ಹ್ಯಾಸ್ 2 words. The first word has 6 letters. The second word has 5 letters. I am very near to 100. Who am I? ನೋಡಿ, ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ಒಂದು
ಏನು ಕೊಟ್ಟಿದ್ದಾರೆ, ಒಂದು ವಾಕ್ಯ ಏನಪ್ಪ ಅಂದ್ರೆ, ನನ್ನ ಸಂಖ್ಯಾ ಹೆಸರಿನಲ್ಲಿ ಅಂದರೆ ನನ್ನ ಹೆಸರಿನಲ್ಲಿ 2 ಪದಗಳಿವೆ. ಮೊದಲನೆಯ ಪದ 6 ಅಕ್ಷರಗಳನ್ನು ಹೊಂದಿದೆ, ಎರಡನೆಯ ಪದ 5 ಅಕ್ಷರಗಳನ್ನು ಹೊಂದಿದೆ. ಒಂದು ಕ್ಲೂ ಏನಪ್ಪ ಅಂದರೆ, ನಾನು 100ಕ್ಕೆ ತುಂಬ ಸಮೀಪವಾಗಿದ್ದೇನೆ. ನಾನು ಯಾರು ಅನ್ನುವಂಥ ಪ್ರಶ್ನೆ. ನೋಡಿ, ಮೊದಲನೇ ಅಕ್ಷರ 6, ಮೊದಲನೆಯ ಪದ 6 ಅಕ್ಷರಗಳಿವೆ, ಎರಡನೆಯ ಪದ 5 ಅಕ್ಷರಗಳಿವೆ. ನೋಡಿ, ಇಲ್ಲಿರ್ತಕ್ಕಂಥ ಒಂದು ಸಂಖ್ಯೆಯ ಒಂದು ಕಾರ್ಡ್ಗಳಿವೆ ಅಲ್ವಾ, ಇದರಲ್ಲಿ 100ಕ್ಕೆ ಸಮೀಪವಾಗಿರೋದು ಅಂದರೆ ನಾವು ಲಾಸ್ಟ್ ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. 80, 90. ಮೊದಲನೇ ಅಕ್ಷರ 6 ಸಂಖ್ಯೆಗಳನ್ನು ಹೊಂದಿದೆ ಅಂತ ಹೇಳಲಾಗುತ್ತೆ. ನೋಡಿ ಇಲ್ಲಿ 1, 2, 3, 4, 5, 6. 80 ಇದು ಕೂಡ 6 ಅಕ್ಷರ. 90 ಇದು ಕೂಡ 6 ಅಕ್ಷರ. ಅಂದರೆ 80ಗಿಂತ 90 ದೊಡ್ಡದು, ಅಂದರೆ 100ಕ್ಕೆ ಸಮೀಪ. ಹೌದಾ? ಮೊದಲನೇ ಒಂದು ಪದ 6 ಅಕ್ಷರಗಳನ್ನು ಹೊಂದಿದೆ, ಅಂದರೆ 90 ಬಂತು. ಎರಡನೆಯ ಒಂದು ಪದ 5 ಅಕ್ಷರಗಳನ್ನು ಹೊಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಕೊನೆಯ ಅಕ್ಷರಗಳನ್ನು ನಾವು ನೋಡಬೇಕಾಗ್ತದೆ. 8, 9, 10. 5 ಅಕ್ಷರ ಅಂದರೆ ಇದು 8 ಬರ್ತದೆ. 1, 2, 3, 4, 5. ಎರಡನೆಯ ಪದ 5. ನೋಡಿ, ಇದು 4 ಇದೆ, ಇದು 5 ಇದೆ, ದೊಡ್ಡದಾಗ್ತದ. ಆದರೆ ಸಂಖ್ಯೆ ಅಕ್ಷರಗಳ ಒಂದು ಸಂಖ್ಯೆ ಹೇಳಿದಾರಲ್ವಾ, ಅದು ಇವು ಬರೋದಿಲ್ಲ. 5 ಅಕ್ಷರವನ್ನು ಹೊಂದಿರುವಂಥ ಕೊನೆಯ ಸಂಖ್ಯೆ 8, 98. ಇದು 6 ಅಕ್ಷರ, ಇದು 5 ಅಕ್ಷರ. ಹಾಗಾಗಿ 98 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗ್ತದೆ. ನೋಡಿ, ಮೊದಲನೇ ಅಕ್ಷರ, ಮೊದಲನೇ ಒಂದು ಪದ ವರ್ಡ್ 90, 6 ಅಕ್ಷರಗಳನ್ನು ಹೊಂದಿದೆ. 98, 97, 98, 99. 99 ಬಂದರೆ ಅದು 4 ಅಕ್ಷರಗಳನ್ನ ಹೊಂದಿದೆ. ಇಲ್ಲಿ 5 ಅಕ್ಷರಗಳನ್ನ ಕೇಳಲಾಗಿದೆ. ಅದಕ್ಕೋಸ್ಕರ 98 ಅನ್ನೋದು ಇಲ್ಲಿ ಸರಿಯಾದಂಥ ಒಂದು ಪದ ಆಗ್ತದೆ. ನೆಕ್ಸ್ಟ್ ಫೈಂಡ್ ಔಟ್. ಮೈ ಫ್ರೆಂಡ್ಸ್ ಆ್ಯಂಡ್ ಐ ಆರ್ ದ ನಂಬರ್ಸ್ ಫ್ರಮ್ 63 to 78. ಮೈ ನಂಬರ್ ನೇಮ್ ಈಸ್ ದ ಸ್ಮಾಲೆಸ್ಟ್ ಅಮಂಗ್ ಆಲ್ ಮೈ ಫ್ರೆಂಡ್ಸ್. ಹೂ ಆಮ್ ಐ? ನನ್ನ ಗೆಳೆಯರು ಮತ್ತು ನಾನು 63ರಿಂದ 78ರವರೆಗಿನ ಸಂಖ್ಯೆಗಳು ಆಗಿದ್ದೇವೆ. ನೋಡಿ, ನನ್ನ ಗೆಳೆಯರು ಮತ್ತು ನಾನು 63ರಿಂದ 78. ಆದರೆ ನನ್ನ ಸಂಖ್ಯೆಯ ಹೆಸರು ನನ್ನ ಗೆಳೆಯರಿಗಿಂತ ಅತ್ಯಂತ ಚಿಕ್ಕದಾಗಿದೆ. ನೋಡಿ, ನನ್ನ ಹೆಸರು ಏನಾಗಿದೆ, ನನ್ನ ಗೆಳೆಯರ ಹೆಸರಿಗಿಂತ ತುಂಬ ಚಿಕ್ಕದಾಗಿದೆ. ಹಾಗಾದರೆ ನಾನು ಯಾರು ಅಂತ ಕೇಳ್ತಾರೆ. ನೋಡಿ, 63ರಿಂದ 78 ಯಾವ ಅಕ್ಷರ ನೋಡೋಣ. 63ರಿಂದ 78ರಲ್ಲಿ 60, 60, ಹೌದಾ? 63, ಇದು 3, 5, ಆಮೇಲೆ ಇದು 5, 10 ಅಕ್ಷರ ಆಯಿತು. 10 ಅಕ್ಷರಗಳನ್ನು ಹೊಂದಿದೆ. ಆಮೇಲೆ 73 ಹೇಳಿದ್ದಾರೆ. 73, 1, 2, 3, 4, 5, 6, 7. 7 + 3 ಇಲ್ಲ. ನೋಡಿ, 70 ಅವರಿಗೆ ಹೇಳಿದ್ದಾರೆ. 63 to 78. 78 ಅಂದರೆ ನೋಡಿ, ಇಲ್ಲಿ ಇದು 70 ಅನ್ನೋದು ಏನಿದೆ ಒಂದೇ ಒಂದು ಶಬ್ದ. ಇದು 1, 2, 3, 4, 5, 6, 7. 63ಯಿಂದ 78ನಲ್ಲಿ ಹೊಂದಿರತಕ್ಕಂಥ ಒಂದು ಚಾರ್ಟನ್ನು ನೋಡೋಣ ಈಗ. ನೋಡಿ, ಇಲ್ಲಿ 63ರಿಂದ 78, 63ರಿಂದ 78ವರೆಗೆ ಇರ್ತಕ್ಕಂತಹ ಒಂದು ಇವರೆಲ್ಲ ಫ್ರೆಂಡ್ಸು, ಹೌದಾ? ಆದರೆ ಅದರಲ್ಲಿ ಒಬ್ಬ ಫ್ರೆಂಡ್ ಮಾತ್ರ, ಅಂದರೆ ಮೈ ನಂಬರ್, ಅಂದರೆ ನನ್ನ ಹೆಸರು ಅತಿ ಚಿಕ್ಕದಾಗಿರ್ತಕ್ಕಂಥದ್ದು. ನಮ್ಮ ಎಲ್ಲ ಒಂದು ಗೆಳೆಯರ ಬಳಗದಲ್ಲಿ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದೇ ಒಂದು ಶಬ್ದ ಯಾವುದಪ್ಪ ಅಂದ್ರೆ 70. ಅರ್ಥ ಆಯ್ತಾ? ನೋಡಿ, ಇವೆರಡೆರಡು ಶಬ್ದಗಳಿವೆ. ಹಾಗೆ ಅಕ್ಷರಗಳ ಸಂಖ್ಯೆ ಹೆಚ್ಚಾಗ್ತದೆ ಎಲ್ಲನೂ ಇಲ್ಲಿಂದ, ಹೌದಾ? ನೋಡಿ, ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ. ಈ ಒಂದು ಮಾತ್ರ 70 ಮಾತ್ರ ಸ್ಮಾಲೆಸ್ಟ್ ಅಮಂಗ್ ಆಲ್ ಮೈ ಫ್ರೆಂಡ್ಸ್. ಈ ಎಲ್ಲ ಫ್ರೆಂಡ್ಸ್ನಲ್ಲಿ ಈ 70 ಅನ್ನುವಂಥ ಒಂದು ಅಕ್ಷರ ಏನಾಗಿದೆ, ತುಂಬ ಚಿಕ್ಕದಾಗಿದೆ. ಅದಕ್ಕೋಸ್ಕರ 70 ಈಸ್ ದ ಆನ್ಸರ್. ನೋಡಿ, 70 ಅರ್ಥ ಆಯ್ತಲ್ವಾ? ನೋಡಿ, ಈಗ ನೆಕ್ಸ್ಟ್, ಮೇಕ್ ಸಿಮಿಲರ್ ಫಜಲ್ಸ್ ಆಫ್ ಯುವರ್ ಓನ್ ಇನ್ ಯುವರ್ ನೋಟ್ಬುಕ್ ಆ್ಯಂಡ್ ಆಸ್ಕ್ ಯುವರ್ ಕ್ಲಾಸ್ಮೇಟ್ಸ್. ಇದೇ ರೀತಿಯ ನಿಮ್ಮದೇ ಒಗಟುಗಳನ್ನು ನೋಟ್ ಪುಸ್ತಕದಲ್ಲಿ ನೀವು ಬರೆದು ಏನು ಮಾಡಬಹುದು,
ನಿಮ್ಮ ಗೆಳೆಯರಿಗೆ ಕೇಳಬಹುದು ಅಂತ ಹೇಳ್ತಾರೆ. ನೋಡಿ ಫಾರ್ ಎಕ್ಸಾಂಪಲ್ ಐ ಆಮ್ ಎ ನಂಬರ್ ವಿತ್ ಓನ್ಲಿ ಒನ್ ವರ್ಡ್ ಆ್ಯಂಡ್ ಮೈ ನೇಮ್ ಈಸ್ ಲಾಂಗೆಸ್ಟ್ ಹೂ ಆಮ್ ಐ. ನೋಡಿ, ನಾನು ಒಂದು ನಂಬರ್ ಇದ್ದೇನೆ, ಒಂದು ಸಂಖ್ಯೆ ಇದ್ದೇನೆ, ಒಂದೇ ಒಂದು ಶಬ್ದ, ಅದು ನನ್ನ ಒಂದು ಹೆಸರೇನಾಗಿದೆ, ತುಂಬ ಉದ್ದವಾಗಿರ್ತಕ್ಕಂಥ ಒಂದು ನನ್ನ ಹೆಸರಿದೆ, ಯಾವುದದು ಅಂತ ಕೇಳಲಾಗುತ್ತೆ. ನೋಡಿ, ಇದರ ಉತ್ತರ ಅಂದರೆ ನನ್ನ ಹೆಸರು ನಂಬರ್ ಅಂತ ಹೇಳಲಾಗಿದೆ. ಈ ಎಲ್ಲ ನಂಬರ್ಗಳಲ್ಲಿ ಅತಿ ಉದ್ದವಾಗಿರ್ತಕ್ಕಂಥದ್ದು ಯಾವುದು ನೋಡೋಣ. ನೋಡಿ, ಇವೆಲ್ಲವುಗಳು 3, 4, 5 ಅಕ್ಷರಗಳನ್ನು ಹೊಂದಿವೆ. ಇವುಗಳು ಕೂಡ 5, 6, 7 ಈ ಅಕ್ಷರಗಳನ್ನು ಹೊಂದಿವೆ. ಇವೆಲ್ಲವುಗಳು ಕೂಡ ನೋಡಿ, ಇಲ್ಲಿಯೂ ಕೂಡ 8 ಅಕ್ಷರಗಳಿವೆ. ನೆಕ್ಸ್ಟ್ ನೋಡಿ, 3, 3, 3, 4, 7 7 ಇವೆಲ್ಲವೂ ಏನು 1, 2, 3, 4, 5, 6, 7, 8, 9 ಅಕ್ಷರಗಳು. ಇದು 1, 2, 3, 4, 5, 6, 7, 8 ಅತಿ ಹೆಚ್ಚು ಸಂಖ್ಯೆ ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ 17. ಅರ್ಥ ಆಯ್ತಾ? ನೋಡಿ, ಅಲ್ಲಿ ಏನು ಪ್ರಶ್ನೆ ಇದೆ ಅಂದರೆ ಅತಿ ಉದ್ದವಾಗಿರ್ತಕ್ಕಂಥ ನನ್ನ ಹೆಸರು ಒಂದು ಸಂಖ್ಯೆಯಾಗಿದೆ, ನಾನು ಯಾರು ಅಂದರೆ ಅದು 17. ಆನ್ಸರ್ ಈಸ್ 17. ಇದು ಆನ್ಸರ್. ಒಟ್ಟು ಅಕ್ಷರಗಳೆಷ್ಟಿವೆ ಇದರಲ್ಲಿ? 1, 2, 3, 4, 5, 6, 7, 8, 9 ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಸಂಖ್ಯೆ ಇದಾಗಿದೆ. ಈ ರೀತಿಯಾಗಿ ನೀವು ಏನು ಮಾಡ್ಬೋದು, ಬೇರೆ ಬೇರೆ ಒಗಟುಗಳನ್ನು ನಿಮ್ಮ ನೋಟ್ಬುಕ್ನಲ್ಲಿ ಬರೆದು ನಿಮ್ಮ ಗೆಳೆಯರನ್ನು ಕೇಳಬಹುದು. ನೋಡಿ, ಇಲ್ಲಿ ವೆಂಕಟ ನರಸಿಂಹರಾಜು ವಾರಿಪೇಟ ಈಸ್ ದ ಪ್ಲೇಸ್ ಇನ್ ಇಂಡಿಯಾ with the longest name. It is located in Andhra Pradesh, close to the border of Tamil Nadu. ನೋಡಿ, ಈ ವೆಂಕಟ ನರಸಿಂಹರಾಜು ವಾರಿಪೇಟ ಅನ್ನುವಂಥದ್ದು ಒಂದು ಸ್ಥಳದ ಹೆಸರು. ಇಷ್ಟು ಉದ್ದ ಇದೆ ನೋಡಿ. ಇದು ನಮ್ಮ ಭಾರತದಲ್ಲಿನೇ ಅತೀ ಉದ್ದವಾಗಿರ್ತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಸ್ಥಳ. ಯಾವ್ದು ಹೇಳಿ? ವೆಂಕಟ ನರಸಿಂಹರಾಜು ವಾರಿಪೇಟ. ಇದು ಎಲ್ಲಿದೆಪ್ಪ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಇದೆ. ಇದು ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಬಾರ್ಡ್ರಲ್ಲಿ ಇದು ಕಂಡು ಬರ್ತದೆ. ವೆಂಕಟ ನರಸಿಂಹರಾಜು ವಾರಿಪೇಟ. ಅರ್ಥ ಆಯ್ತಾ? ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಇವುಗಳ ಮಧ್ಯದಲ್ಲಿ ಒಂದು ಬಾರ್ಡ್ರಲ್ಲಿ ಇದು ಕಂಡು ಬರ್ತದೆ. ನೋಡಿ, ಇಲ್ಲಿದೆ ಅಲ್ವಾ? ನೋಡಿ, ವೆಂಕಟ ನರಸಿಂಹರಾಜು ವಾರಿಪೇಟ. ಇದು ಎಷ್ಟು ಅಕ್ಷರಗಳನ್ನು ಹೊಂದಿದೆ ಈಗ ನೋಡೋಣ. 1 ನೋಡಿ, 1, 2, 3, 4, 5, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28 ಅಕ್ಷರಗಳನ್ನು ಹೊಂದಿರತಕ್ಕಂಥ ವೆಂಕಟ ನರಸಿಂಹರಾಜು ವಾರಿಪೇಟ ಇದು ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಬಾರ್ಡ್ರಲ್ಲಿ ಇದು ಇದೆ. ಅರ್ಥ ಆಯ್ತಾ? ನೋಡಿ, 28 ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಇದೇನಿದು ಸ್ಥಳದ ಹೆಸರು. ಈ ಮಗು ಏನು ಮಾಡ್ತಾ ಇದೆ, ಈ ಒಂದು ಸಂಖ್ಯೆಗಳ ಅಕ್ಷರಗಳು ಈ ಒಂದು ಸ್ಥಳದ ಅಕ್ಷರಗಳು ಎಷ್ಟಿದೆ ಅನ್ನೋದನ್ನು ಕೌಂಟ್ ಮಾಡ್ತಾ ಇದೆ. ನೆಕ್ಸ್ಟ್, ಇಬ್ ಇನ್ ಒಡಿಸ್ಸಾ ಆ್ಯಂಡ್ ಆಡ್ ಇನ್ ಗುಜರಾತ್ ಆರ್ ದ ಪ್ಲೇಸಸ್ ಇನ್ ಇಂಡಿಯಾ ವಿತ್ ದ ಶಾರ್ಟೆಸ್ಟ್ ನೇಮ್ಸ್. ನೋಡಿ, ಒರಿಸ್ಸಾದ ಇಬ್ ಮತ್ತು ಗುಜರಾತ್ನ ಆಡ್ ಅನ್ನೋಂಥದ್ದು. ಒರಿಸ್ಸಾದ ಇಬ್ ಆಮೇಲೆ ಆಡ್ ಇದು ಎಲ್ಲಿದಪ್ಪ ಅಂದರೆ ಗುಜರಾತ್ನ ಆಡ್. ಇವುಗಳು ಅತಿ ಚಿಕ್ಕದಾಗಿರ್ತಕ್ಕಂಥ ಹೆಸರುಗಳನ್ನು ಹೊಂದಿರುವಂಥ ಭಾರತದ ಸ್ಥಳಗಳಾಗಿವೆ. ನೋಡಿ, ಭಾರತದಲ್ಲಿ ಅತಿ ಉದ್ದವಾಗಿರ್ತಕ್ಕಂಥ ಹೆಸರನ್ನು ಹೊಂದಿರತಕ್ಕಂಥ ಸ್ಥಳದ ಹೆಸರು ಗೊತ್ತಾಯಿತು. ಈಗ ಅತಿ ಚಿಕ್ಕದಾಗಿರ್ತಕ್ಕಂಥದ್ದು ಎಲ್ಲಿದೆ? ಒರಿಸ್ಸಾದ ಈಬ್ ಮತ್ತು ಗುಜರಾತ್ನ ಆಡ್. ಇವೆರಡೂ ಕೂಡ ಭಾರತದ ಅತಿ ಚಿಕ್ಕದಾಗಿರ್ತಕ್ಕಂಥ ಹೆಸರನ್ನು ಹೊಂದಿರುವಂಥ ಸ್ಥಳಗಳು. ಇನ್ನು ನೆಕ್ಸ್ಟ್, ತೇಜಿ ಆ್ಯಂಡ್ ಜೋಜೋ ಹ್ಯಾವ್ ಸಮ್ ಪಿಕ್ಚರ್ cards. Teji has put these into 2 groups like this. ನೋಡಿ, ತೇಜಿ ಏನು ಮಾಡ್ತಾಳಪ್ಪ ಅಂದ್ರೆ ಇಲ್ಲಿ ಕೆಲವೊಂದಿಷ್ಟು ಚಿತ್ರದ ಕಾರ್ಡ್ಗಳಿವೆ, ಹೌದಾ?
ಅವುಗಳನ್ನು 2 ಗುಂಪುಗಳನ್ನಾಗಿ ಮಾಡಿ ಇಟ್ಟಿದ್ದಾಳೆ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಇವೆಲ್ಲವುಗಳು ಏನಿದು? ಇದು ಒಂದು ಡ್ರೋನ್, ಇದು ರಾಕೆಟ್, ಏರೋಪ್ಲೇನ್, ಮೊಬೈಲ್, ಆಮೇಲೆ ಕೈಟ್ ಅಂದರೆ ಗಾಳಿಪಟ, ಪುಸ್ತಕ, ಆಮೇಲೆ ಇದೇನಿದು? ಬಲ್ಬ್. ಇಲ್ಲಿ ಪಕ್ಷಿ ಇದೆ, ಒಂದು ಪಕ್ಷಿ, ನೊಣದ ಚಿತ್ರ, ಆಮೇಲೆ ಮೀನು, ಇದೊಂದು ಇಲಿ. ಹೌದಾ? ಇವೆಲ್ಲವುಗಳನ್ನು ಇದೊಂದು ಗುಂಪು ಮಾಡಿದ್ದಾಳೆ, ಇದೊಂದು ಗುಂಪು ಮಾಡಿದ್ದಾಳೆ. ಹೌದಾ? ಇವಳು ಯಾವ್ಯಾವ ಆಧಾರದ ಮೇಲೆ ಈ ಗುಂಪನ್ನು ಮಾಡಿದ್ದಾಳೆ ನೋಡೋಣ. ಶಿ ಹ್ಯಾಸ್ ಗ್ರೂಪ್ಡ್ ದ ಕಾರ್ಡ್ಸ್ ಇಂಟು ದೋಸ್ ದ್ಯಾಟ್ ಈಟ್ ಫುಡ್ ಆ್ಯಂಡ್ ದೋಸ್ ದ್ಯಾಟ್ ಡೋಂಟ್ ಈಟ್ ಫುಡ್. ಜೋಜೋ ಹ್ಯಾಸ್ ಅರೇಂಜ್ಡ್ ದ ಸೇಮ್ ಕಾರ್ಡ್ಸ್ ಡಿಫ್ರೆಂಟ್ಲಿ. ನೋಡಿ, ಇವಳು ಏನು ಮಾಡಿದ್ದಾಳೆ ಅಂದರೆ, ತೇಜಿ ಇವೆಲ್ಲವುಗಳಿಗೆ ಆಹಾರ ಬೇಡ. ನೋಡಿ, ಇವೆಲ್ಲವುಗಳು ಊಟವನ್ನು ಮಾಡ್ತವ, ಆಹಾರವನ್ನು ತಿಂತವ. ಆ ಆಧಾರದ ಮೇಲೆ ಏನು ಮಾಡ್ತಾಳ? ಆಹಾರ ತಿನ್ನುವವು, ಆಹಾರ ತಿನ್ನದವು ಅನ್ನುವಂಥ ಒಂದು ಗುಂಪನ್ನು ಅವಳು ಮಾಡಿದ್ದಾಳೆ. ತಿನ್ನುವ ಆಧಾರದ ಮೇಲೆ ಏನು ಮಾಡಿದ್ದಾಳೆ? ಅವುಗಳನ್ನು ವಿಂಗಡಿಸಿದ್ದಾಳೆ. ಆದರೆ ಜೋಜೋ ಏನು ಮಾಡ್ತಾನೆ? ಇದೇ ಕಾರ್ಡ್ಗಳನ್ನು ಬಳಸಿ ಆತ ಬೇರೆ ಗುಂಪುಗಳನ್ನು, ಅಂದರೆ ಗುಂಪುಗಳಲ್ಲಿ ಇಲ್ಲಿ ಬೇರೆ ಮಾಡಿದ್ದಾನೆ. ನೋಡೋಣ. ನೋಡಿ, ಇಲ್ಲಿ ಈತ ಏನು ಮಾಡಿದ್ದಾನೆ? ಮೊಬೈಲ್ ಮತ್ತು ಮೀನು, ಇಲಿ, ಬಲ್ಬ್, ಪುಸ್ತಕ ಒಂದು ಗುಂಪು ಮಾಡಿದ್ದಾನೆ. ಕಾಣಿಸ್ತಾ ಇದೆಯಾ? ಇನ್ನೊಂದು ಗುಂಪಿನಲ್ಲಿ ಗಾಳಿಪಟ, ಏರೋಪ್ಲೇನ್, ಗುಬ್ಬಿ ಮತ್ತು ಒಂದು ಪಕ್ಷಿ, ಮತ್ತು ಇಲ್ಲಿ ಡ್ರೋನ್, ನೊಣ. ನೋಡಿ, ಇಲ್ಲಿ ಜೀವಿಗಳು ಇವೆ, ವಸ್ತುಗಳು ಇವೆ. ಇವನು ಯಾವ ಆಧಾರದ ಮೇಲೆ ಇದನ್ನು ಮಾಡಿರಬಹುದು? ವಾಟ್ ಈಸ್ ಕಾಮನ್ ಇನ್ ಈಚ್ ಆಫ್ ದ ಗ್ರೂಪ್ಸ್ ಜೋಜೋ ಹ್ಯಾಸ್ ಮೇಡ್. ಜೋಜೋ ಮಾಡಿದ ಪ್ರತಿ ಗುಂಪಿನಲ್ಲಿ ಯಾವುದು ಸಾಮಾನ್ಯವಾಗಿದೆ? ಇವುಗಳನ್ನ ನೋಡಿದಾಗ ನಿಮಗೆ ಯಾವುದು ಕಾಮನ್ ಆಗಿ ಇರಬಹುದು ಅಂತ ಅನ್ನಿಸ್ತಾ ಇದೆ? ಹೇಳಿ ನೋಡೋಣ. ಈಗ ನಾನು ಗೆಸ್ ಮಾಡಿದ ಪ್ರಕಾರ ನೋಡಿ, ಇವೆಲ್ಲವುಗಳು ಹಾರುತ್ತವೆ, ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾರುತ್ತವೆ. ಡ್ರೋನ್ ಹಾರುತ್ತೆ, ಗುಬ್ಬಿ ಹಾರುತ್ತೆ, ಏರೋಪ್ಲೇನ್ ಒಂದು ಕಡೆಯಿಂದ ಹೋಗುತ್ತೆ, ಹಾರುತ್ತೆ, ಗಾಳಿಪಟ ಹಾರುತ್ತೆ, ನೊಣ ಕೂಡ ಹಾರುತ್ತೆ. ಕ್ಯಾನ್ ಫ್ಲೈ, ಇವೆಲ್ಲವುಗಳು ಹಾರುತ್ತವೆ. ಇವು ಕ್ಯಾನಾಟ್ ಫ್ಲೈ. ನೋಡಿ, ಇವೆಲ್ಲವುಗಳು ಹಾರೋದಿಲ್ಲ. ಮೊಬೈಲ್ ಹಾರುತ್ತಾ? ಇಲ್ಲ. ಮೀನು ಇಲ್ಲ, ಬಲ್ಬ್ ಇಲ್ಲ, ಆಮೇಲೆ ಇಲಿ ಕೂಡ ಇಲ್ಲ, ಪಠ್ಯಪುಸ್ತಕನೂ ಇಲ್ಲ. ಜೋಜೋ ಏನು ಮಾಡ್ತಾನೆ ಅಂದ್ರೆ, ಹಾರುವಂಥವುಗಳು, ಹಾರದೇ ಇರುವಂಥವುಗಳಂತ ಆಧಾರದ ಮೇಲೆ ಅವುಗಳನ್ನ ಡಿವೈಡ್ ಮಾಡ್ತಾನೆ. ನೋಡಿ, ಇವು ಯಾವುವು ಹಾರೋದಿಲ್ಲ. ಅವೇನು ಮಾಡ್ತವೆ? ನೆಲ ಮೇಲೆ ಇರ್ತವ, ಒಂದು ಕಡೆಯಿಂದ ಮತ್ತೊಂದು ಕಡೆ ಜಿಗಿತಾವ. ಆದರೆ ಇವೆಲ್ಲವುಗಳು ಇಟ್ಟಲ್ಲಿಯೇ ಇರ್ತವ. ಆದರೆ ಇವು ಹಾರೋದಿಲ್ಲ. ಇವೆಲ್ಲವುಗಳು ಏನು ಮಾಡ್ತವೆ? ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರುತ್ತವೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಒಂದು ಗ್ರೂಪ್ 1ನಲ್ಲಿ ದೋಸ್ ದ್ಯಾಟ್ ಕ್ಯಾನ್ ಫ್ಲೈ ಆ್ಯಂಡ್ ಗ್ರೂಪ್ 2ಅಲ್ಲಿ ದೋಸ್ ದ್ಯಾಟ್ ಕೆನಾಟ್ ಫ್ಲೈ, ಇವುಗಳು ಸಾಮಾನ್ಯವಾಗಿದೆ. ಅರ್ಥ ಆಯ್ತಾ? ನೋಡಿ, ಆದರೆ ತೇಜು ಏನು ಮಾಡಿದ್ಲು? ಅವುಗಳು ತಿನ್ನುವ ಒಂದು ಗುಂಪಿನ ಆಧಾರದ ಮೇಲೆ ಅವುಗಳನ್ನ ಡಿವೈಡ್ ಮಾಡಿದ್ಲು. ಆದರೆ ಅದೇ ವಸ್ತುಗಳನ್ನು ಜೋಜೋ ಏನು ಮಾಡ್ತಾನೆ? ತನ್ನದೇ ಆಗಿರ್ತಕ್ಕಂಥ ಯೋಚನೆಯಲ್ಲಿ ಹಾರುವಂಥವುಗಳು, ಹಾರದೇ ಇರುವಂಥವುಗಳಂತ ಕಾಮನ್ ಆಗಿ ಡಿವೈಡ್ ಮಾಡ್ತಾನೆ. ಉತ್ತರ ಏನಪ್ಪ ಅಂದ್ರೆ, ಗ್ರೂಪ್ 1 ದೋಸ್ ದ್ಯಾಟ್ ಕ್ಯಾನ್ ಫ್ಲೈ ಆ್ಯಂಡ್ ಗ್ರೂಪ್ 2 ದೋಸ್ ದ್ಯಾಟ್ ಕ್ಯಾನಾಟ್ ಫ್ಲೈ. ಗುಂಪು 1ರಲ್ಲಿರುವವು ಹಾರುತ್ತವೆ, ಇವೆಲ್ಲವುಗಳು ಹಾರುತ್ತವೆ. ಗುಂಪು 2ರಲ್ಲಿ ಇರುವಂಥವುಗಳು ಹಾರುವುದಿಲ್ಲ, ಅವು ಹಾರುವುದಿಲ್ಲ. ಅರ್ಥ ಆಯ್ತಾ? ಇದಕ್ಕೆ ಕಾಮನ್ ಆಗಿರ್ತಕ್ಕಂಥ ಒಂದು. ಗಿವನ್ ಬಿಲೋ ಆರ್ ಪಿಕ್ಚರ್ಸ್ ಆಫ್ ಸಮ್ ಹೌಸ್ ಹೋಲ್ಡ್ ಆಬ್ಜೆಕ್ಟ್ಸ್. ಮನೆಯಲ್ಲಿರುವ ಕೆಲವು ವಸ್ತುಗಳ ಚಿತ್ರಗಳನ್ನು ಮುಂದೆ ನೀಡಿದೆ. ನೋಡಿ, ಮನೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳ ಹೆಸರುಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಟಿವಿ, ಚೇರ್, ಲ್ಯಾಂಪ್, ಬೆಡ್, ಬ್ಲ್ಯಾಂಕೆಟ್, ಪಿಲ್ಲೋ, ಫ್ಯಾನ್, ಕ್ಲಾಕ್. 8 ವಸ್ತುಗಳು ಇಲ್ಲಿವೆ. ಹೌದಾ? ಇವೆಲ್ಲವುಗಳು ಮನೆಯಲ್ಲಿರ್ತಕ್ಕಂಥ ವಸ್ತುಗಳು. ಇದರ ಆಧಾರದ ಮೇಲೆ ಪ್ರಶ್ನೆ ಇದೆ. ರೈಟ್ ದ ನೇಮ್ಸ್ ಆಫ್ ದ ಅಬವ್ ಆಬ್ಜೆಕ್ಟ್ಸ್ ಇನ್ ದ 2 ಗ್ರೂಪ್ಸ್ ಗಿವನ್ ಬಿಲೋ. ಈ ಮೇಲಿನ ವಸ್ತುಗಳ ಹೆಸರುಗಳನ್ನು ಮುಂದೆ ನೀಡಿರುವಂಥ 2 ಗುಂಪುಗಳ ಆಧಾರದ ಮೇಲೆ ಏನು ಮಾಡಬೇಕು? ಅವುಗಳನ್ನು ವಿಂಗಡಿಸಿ ಬರಿಬೇಕು. ನೋಡಿ, ಏನಪ್ಪ ಅಂದರೆ, ಥಿಂಗ್ಸ್ ದ್ಯಾಟ್ ನೀಡ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಅಗತ್ಯವಿರತಕ್ಕಂಥ ವಸ್ತುಗಳು ಯಾವುವು? ಈ 8 ವಸ್ತುಗಳಲ್ಲಿ ಕರೆಂಟ್ ಯಾವುದಕ್ಕೆ ಬೇಕು? ಥಿಂಗ್ಸ್ ದ್ಯಾಟ್ ಡೋಂಟ್ ನೀಡ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿ ಅಗತ್ಯವಿರದ ವಸ್ತುಗಳು, ಅಂದರೆ ಕರೆಂಟ್ ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ವಸ್ತುಗಳು ಯಾವುವು ಅನ್ನೋದನ್ನು ಇಲ್ಲಿ ಕೌಂಟ್ ಮಾಡಿ ಬರೀಬೇಕು. ನೋಡಿ, ಮೊದಲನೆಯದಾಗಿ ನಾನು ಅಗತ್ಯವಿರ್ತಕ್ಕಂಥದ್ದು ಅಂದರೆ ಕರೆಂಟ್ ಅಗತ್ಯ ಇರ್ತಕ್ಕಂಥ ವಸ್ತುಗಳು ಯಾವ್ಯಾವು ಅನ್ನೋದನ್ನು ಮೊದಲಿಗೆ ನೋಡೋಣ.
ಇಲ್ಲಿ ಕರೆಂಟ್ ಯಾವುದಕ್ಕೆ ಬೇಕು ಹೇಳಿ ನೋಡೋಣ. ನೋಡಿದ ತಕ್ಷಣ ಗೊತ್ತಾಗ್ತದೆ. ಟಿ ವಿ ಕರೆಂಟ್ ಬೇಕು, ಆಮೇಲೆ ಲ್ಯಾಂಪಿಗೆ ಕರೆಂಟ್ ಬೇಕು, ಆಮೇಲೆ ಚೇರ್ಗೆ ಬರೋದಿಲ್ಲ, ಫ್ಯಾನ್ಗೆ ಕರೆಂಟ್ ಬೇಕು. ನೋಡಿ, ಕ್ಲಾಕ್ಗೆ ಇಲ್ಲ, ಬೆಡ್ ಇಲ್ಲ, ಪಿಲ್ಲೋ ಇಲ್ಲ, ಬ್ಲ್ಯಾಂಕೆಟ್ ಇಲ್ಲ. ನೋಡಿ, ಟಿ ವಿ, ಲ್ಯಾಂಪ್, ಫ್ಯಾನ್, ಈ 3 ವಸ್ತುಗಳಿಗೆ ಕರೆಂಟ್ ಅವಶ್ಯಕತೆ ಇದೆ. ನೋಡಿ, ಟಿ ವಿ, ಲ್ಯಾಂಪ್, ಫ್ಯಾನ್, ಈ 3 ವಸ್ತುಗಳಿಗೆ ಕರೆಂಟ್ ಬೇಕು. ಇನ್ನು ಅಗತ್ಯವಿರದೇ ಇರತಕ್ಕಂಥದ್ದು ಅಂದರೆ ಕರೆಂಟ್ ಯಾವುದಕ್ಕೆ ಬೇಡ 8 ವಸ್ತುಗಳಲ್ಲಿ ಈಗ 3 ವಸ್ತುಗಳನ್ನು ನಾವು ಬರೆದಿದ್ದೇವೆ. ಅವುಗಳನ್ನು ಹೊರತುಪಡಿಸಿ ಚೇರ್, ಇದಕ್ಕೆ ಕರೆಂಟ್ ಬೇಡ, ಬೆಡ್, ಕ್ಲಾಕ್, ಪಿಲ್ಲೋ, ಬ್ಲ್ಯಾಂಕೆಟ್. ನೋಡಿ, 1 2 3 4 5 6 7 8. ನೋಡಿ, ಕರೆಂಟ್ ಇಲ್ಲದೇ ಇರತಕ್ಕಂತಹ ವಸ್ತುಗಳು ಇವೆಲ್ಲವುಗಳು. ಚೇರ್, ಬೆಡ್, ಕ್ಲಾಕ್, ಪಿಲ್ಲೋ, ಬ್ಲ್ಯಾಂಕೆಟ್, ಇವುಗಳಿಗೆ ಕರೆಂಟ್ ಬೇಡ. ನೆಕ್ಸ್ಟ್, ಗ್ರೂಪ್ ದ ಆಬ್ಜೆಕ್ಟ್ಸ್ ಗಿವನ್ ಅಬೌವ್ ಡಿಫ್ರೆಂಟ್ಲಿ, ರೈಟ್ ದೆಮ್ ಡೌನ್ ಇನ್ ದ ಸ್ಪೇಸ್ ಬಿಲೋ. ಮೇಲೆ ಕೊಟ್ಟಿರ್ತಕ್ಕಂತಹ ವಸ್ತುಗಳನ್ನು ನಾವೇನು ಮಾಡಿದ್ದೀವಿ, ಅವುಗಳಿಗೆ ಕರೆಂಟ್ ಬೇಕು ಬೇಡ ಅನ್ನೋ ಆಧಾರದ ಮೇಲೆ ಡಿವೈಡ್ ಮಾಡಲಾಗಿದೆ. ಅದೇ ರೀತಿ ನಾವು ಬೇರೆ ಗುಂಪುಗಳನ್ನು ಅಂದರೆ ಈ ತೇಜಿ ಮತ್ತು ಜೋಜೋ ಯಾವ ರೀತಿ ಬೇರೆ ಬೇರೆ ಆಧಾರದ ಮೇಲೆ ಒಂದೇ ವಸ್ತುಗಳನ್ನು ಡಿವೈಡ್ ಮಾಡಿದ್ರಲ್ವ, ಅದೇ ರೀತಿ ನಮಗೆ ಒಂದು ಏನು ಮಾಡಿದ್ದಾರೆ ಮಕ್ಕಳು, ನಿಮಗೆ ಒಂದು ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ. ನೀವೇನು ಮಾಡಬೇಕಪ್ಪ ಅಂದರೆ ಈಗ ಕರೆಂಟ್ ಮತ್ತು ಬೇಕು ಬೇಡ ಅನ್ನೋದರ ಆಧಾರದ ಮೇಲೆ ಅವನ್ನ ಡಿವೈಡ್ ಮಾಡಿದ್ದಾರೆ. ಈಗ ನೀವು ಅವುಗಳನ್ನು ಬೇರೆ ಒಂದು ಆಧಾರದ ಮೇಲೆ ಏನು ಮಾಡಬೇಕು, ಈ 2 ಗುಂಪುಗಳನ್ನು ಮಾಡಿ ಅವುಗಳಿಗೆ ಹೆಸರು ಕೊಟ್ಟು ಅಲ್ಲಿ ಬರಿಬೇಕು. ಈಗ ನಾನಿಲ್ಲಿ ಏನು ಮಾಡಿದ್ದೀನಪ್ಪ ಅಂದ್ರೆ ಈ ವಸ್ತುಗಳನ್ನು ಬೆಡ್ರೂಮ್ ಥಿಂಗ್ಸ್ ಮತ್ತು ಡ್ರಾಯಿಂಗ್ ರೂಮ್ ಥಿಂಗ್ಸ್ ಅಂದರೆ ಲಿವಿಂಗ್ ರೂಮ್ ಥಿಂಗ್ಸ್ ಅಂತ ಏನು ಮಾಡಿದ್ದೀನಿ, ಡಿವೈಡ್ ಮಾಡಿದ್ದೀನಿ. ಈ 8 ವಸ್ತುಗಳನ್ನು ಇಲ್ಲಿ ನೋಡಿ. ಬೆಡ್ರೂಮ್ ಥಿಂಗ್ಸ್ ಅಂದರೆ ಲ್ಯಾಂಪ್, ಆಮೇಲೆ ಬೆಡ್, ಆಮೇಲೆ ಪಿಲ್ಲೋ, ಬ್ಲ್ಯಾಂಕೆಟ್, ಇವೆಲ್ಲವುಗಳು ಏನು ಮಾಡಬೇಕಪ್ಪ ಅಂದರೆ ಫ್ಯಾನ್, ಇವೆಲ್ಲವುಗಳು ಎಲ್ಲಿ ಬೇಕು, ನಮಗೆ ಬೆಡ್ರೂಮಲ್ಲಿ ಬೇಕು. ಅದೇ ರೀತಿಯಾಗಿ ಡ್ರಾಯಿಂಗ್ ರೂಮಲ್ಲಿ ಏನೇನು ಬೇಕು, ಲಿವಿಂಗ್ ರೂಮಲ್ಲಿ ಚೇರ್ ಬೇಕು, ಲ್ಯಾಂಪ್ ಬೇಕು, ಅಲ್ಲಿಯೂ ಕೂಡ ಲ್ಯಾಂಪ್ ಬೇಕಲ್ವ, ಆಮೇಲೆ ಕ್ಲಾಕ್ ಬೇಕು, ಟಿ ವಿ ಬೇಕು, ಅಲ್ಲಿ ಈ ಎಲ್ಲ ವಸ್ತುಗಳು ಬೇಕಾಗ್ತವ. ಇವುಗಳನ್ನು ಈಗ ಡಿವೈಡ್ ಮಾಡಿ ಬರೆಯೋಣ. ನೋಡಿ, ಬೆಡ್ರೂಮ್ ಥಿಂಗ್ಸ್ ಅಂದರೆ ಬೆಡ್, ಬ್ಲ್ಯಾಂಕೆಟ್, ಪಿಲ್ಲೋ, ಫ್ಯಾನ್. ಡ್ರಾಯಿಂಗ್ ರೂಮ್ ಆರ್ ಲಿವಿಂಗ್ ರೂಮ್ ಥಿಂಗ್ಸ್ ಅಂದರೆ ಚೇರ್, ಲ್ಯಾಂಪ್, ಕ್ಲಾಕ್, ಟಿ ವಿ. ಇವುಗಳನ್ನು ಈ ರೀತಿಯಾಗಿ ನಾವು ಡಿವೈಡ್ ಮಾಡಲಾಗಿದೆ. ನೆಕ್ಸ್ಟ್, ಲೆಟಸ್ ಡೂ, ನಾವು ಮಾಡೋಣ. ಹೇರ್ ಸ್ಟೈಲ್ಸ್. ಮಾಲಾ ಈಸ್ ಗೋಯಿಂಗ್ ಟು ಸ್ಕೂಲ್. ಹರ್ ಮದರ್ ಹ್ಯಾಸ್ ಕೋಂಬ್ಡ್ ಹರ್ ಹೇರ್. ಮಾಲಾ ಏನು ಮಾಡ್ತಾ ಇದ್ದಾಳೆ, ಶಾಲೆಗೆ ಹೋಗ್ತಾ ಇದ್ದಾಳೆ. ಅವಳ ತಾಯಿ ಏನು ಮಾಡ್ತಾ ಇದ್ದಾಳೆ, ಅವಳಿಗೆ ತಲೆಯನ್ನು ಬಾಚ್ತಾ ಇದ್ದಾಳೆ, ಕೂದಲನ್ನು ಬಾಚ್ತಾ ಇದ್ದಾಳೆ. ನೋಡಿ, ಮಾಲಾ ಹ್ಯಾಸ್ 2 ಪೋನಿ ಟೇಲ್ಸ್. ಮಾಲಾಳಿಗೆ 2 ಏನು ಮಾಡಿದ್ದಾಳೆ, ಪೋನಿ ಟೇಲ್ಗಳನ್ನು, ಜುಟ್ಟುಗಳನ್ನು ಹಾಕಿದ್ದಾಳೆ. ಲುಕ್ ಎಟ್ ದ ಚಿಲ್ಡ್ರನ್ ಇನ್ ಯುವರ್ ಕ್ಲಾಸ್. ನಿಮ್ಮ ತರಗತಿಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ನೀವು ಗಮನಿಸಬೇಕು ಮಕ್ಕಳೇ. ಆಲ್ ಚಿಲ್ಡ್ರನ್ ಕೋಮ್ ದೇರ್ ಹೇರ್ ಇನ್ ಡಿಫ್ರೆಂಟ್ ವೇಸ್. ಎಲ್ಲ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಏನು ಮಾಡಿರ್ತಾರೆ, ತಲೆಯನ್ನು ಬಾಚಿಕೊಂಡು ಬಂದಿರ್ತಾರೆ, ಹೌದಲ್ವಾ. ಲುಕ್ ಆ್ಯಂಡ್ ರೈಟ್ ಡೌನ್. ನೋಡಿ ಮತ್ತು ಬರಿಬೇಕು. ಇವ್ರ ಹೇರ್ ಸ್ಟೈಲ್ ನೋಡಿ. ಈ ಹೇರ್ ಸ್ಟೈಲನ್ನು ಹೊಂದಿರತಕ್ಕಂಥ ನಿಮ್ಮ ವರ್ಗದಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆಯನ್ನು ನೀವೇನು ಮಾಡ್ಬೋದು, ಬರಿಬಹುದು. ನೋಡಿ, ಈಗ ನಿಮ್ಮ ವರ್ಗ ಕೊನೆಯಲ್ಲಿ ಈ ರೀತಿಯಾಗಿ ಒಂದೇ ಒಂದು ಜುಟ್ಟನ್ನು ಹಾಕಿಕೊಂಡು ಬಂದಿರತಕ್ಕಂಥ ಮಕ್ಕಳ ಸಂಖ್ಯೆ ಎಷ್ಟು ಅನ್ನೋದನ್ನು ಇಲ್ಲಿ ಸಂಖ್ಯೆ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 5. ಆಮೇಲೆ ಈ ರೀತಿ 2 ಜಡೆಗಳನ್ನು ಹಾಕಿಕೊಂಡು ಬಂದಿರತಕ್ಕಂಥ ಮಕ್ಕಳ ಸಂಖ್ಯೆನೂ 5. ಹಾಗೆ ಈ ರೀತಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ 4. ಆಮೇಲೆ ನೋಡಿ, ಈ ರೀತಿ ಇರ್ತಕ್ಕಂಥ ಹೇರ್ ಸ್ಟೈಲ್ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ 2. ಹೀಗೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ 9. 2 ರೀತಿಯ ಜುಟ್ಟುಗಳು, 2 ಕಡೆ ಜುಟ್ಟುಗಳನ್ನು ಹಾಕಿಕೊಂಡು ಬಂದಿರತಕ್ಕಂಥ ಮಕ್ಕಳ ಸಂಖ್ಯೆ 6. ಇವೆಲ್ಲವುಗಳನ್ನು ನೀವೇನು ಮಾಡಬೇಕು, ನಿಮ್ಮ ವರ್ಗ ಕೋಣೆಯಲ್ಲಿ ಇರ್ತಕ್ಕಂಥ ಮಕ್ಕಳ ಒಂದು ಹೇರ್ ಸ್ಟೈಲನ್ನು ನೋಡಿ ನೀವು ಸಂಖ್ಯೆಯನ್ನು ಬರೀಬಹುದು. ಅರ್ಥ ಆಯ್ತಾ? ಇಲ್ಲಿಗೆ ಹೆಸರಲ್ಲಿ ಏನಿದೆ 3ನೆಯ ಒಂದು ತರಗತಿಯ ಗಣಿತ ಮೇಳ ಈ ಒಂದು ಪಠ್ಯಪುಸ್ತಕದಲ್ಲಿ ಬರುವಂಥ ಮೊದಲನೆಯ ಪಾಠ ಹೆಸರಲ್ಲಿ ಏನಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ತಿಳಿದುಕೊಂಡಿದ್ದೇವೆ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಇವತ್ತಿನ ಈ ವಿಡಿಯೋದಲ್ಲಿ ಪುಟ ಸಂಖ್ಯೆ
7ರಿಂದ ನೋಡಿ ಪುಟ ಸಂಖ್ಯೆ ಎಷ್ಟರಿಂದ ನಾವು 7ರಿಂದ 13ರವರೆಗೆ ಕಂಪ್ಲೀಟಾಗಿ ಎಲ್ಲ ಚಟುವಟಿಕೆಗಳನ್ನು ಬಿಡಿಸ್ತಾ ಆ್ಯಕ್ಟಿವಿಟಿಯನ್ನು ಮಾಡ್ತಾ ನಾವೇನು ಮಾಡಿದ್ದೇವೆ, ವಿವರಣೆಯನ್ನು ಅರ್ಥೈಸಿಕೊಳ್ತಾ ಹೋಗಿದ್ದೇವೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪುಟ ಸಂಖ್ಯೆ 7ರಿಂದ 13ರವರೆಗೆ ಇರ್ತಕ್ಕಂಥ ಎಲ್ಲ ಚಟುವಟಿಕೆಗಳನ್ನು ಸರಿಯಾಗಿ ಬರೆದುಕೊಳ್ಳಿ. ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು. ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 1ರಿಂದ 6ರವರೆಗೆ ವಿವರಣೆ ನೀಡಲಾಗಿದೆ. ಹಾಗೆ ಈ ಒಂದು ವಿಡಿಯೋದಲ್ಲಿ 7ರಿಂದ 13ರವರೆಗೆ ವಿವರಣೆಯನ್ನು ಕೊಟ್ಟಿದೆ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಸರಿಯಾಗಿ ಬರೆದುಕೊಳ್ಳಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ಯಾಕಂದರೆ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ನಿಮ್ಮ ಒಂದು ಲೈಕ್, ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ. ಲೈಕ್ ಮಾಡೋದನ್ನು ಮರಿಬೇಡಿ, ಕಮೆಂಟ್ ಹಾಕೋದನ್ನು ಮರಿಬೇಡಿ. ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.